ದಾಸ ದಾಸರ ಮನೆಯ ದಾಸಿಯರ ಮಗ ನಾನು. ಸಾಸಿರ ನಾಮದೊಡೆಯ ರಂಗಯ್ಯನ ಮನೆಯ ದಾಸ ದಾಸರ ಮನೆಯ ದಾಸಿಯರ ಮಗ ನಾನು. ಸಾಸಿರ ನಾಮದೊಡೆಯ ರಂಗಯ್ಯನ ಮನೆಯ ದಾಸ ದಾಸರ ಮನೆಯ ದಾಸಿಯರ ಮಗ ನಾನು. ಶಂಕುದಾಸರ ಮನೆಯ ಮಂಕುದಾಸನು ನಾನು. ಶಂಕುದಾಸರ ಮನೆಯ ಮಂಕುದಾಸನು ನಾನು. ಮಂಕುದಾಸನು ನಾನು ಮರುಳುದಾಸ. ಶಂಕುದಾಸ ಮನೆಯ ಮಂಕುದಾಸನು ನಾನು. ಮಂಕುದಾಸನು ನಾನು ಮರುಳುದಾಸ. ಬಿಂಕದೆ ಬಾಗಿಲ ಕಾಯುವ ಬಡದಾಸನಾನಯ್ಯ. ಬಿಂಕದೆ ಬಾಗಿಲ ಕಾಯುವ ಬಡದಾಸನಾನಯ್ಯ. ವೆಂಕಟರಮಣನ ದಾಸ ಅಡಿದಾಸನಾನು. ವೆಂಕಟರಮಣನ ದಾಸ ಅಡಿದಾಸನಾನು. ದಾಸ ದಾಸರ ಮನೆಯ ದಾಸಿಯರ ಮಗ ನಾನು. ಸಾಸಿರ ನಾಮದೊಡೆಯ ಸಾಸಿರ ನಾಮದೊಡೆಯ ಸಾಸಿರ ನಾಮದೊಡೆಯ ರಂಗಯ್ಯನ ಮನೆಯ ರಂಗಯ್ಯನ ಮನೆಯ ದಾಸ ದಾಸರ ಮನೆಯ ದಾಸಿಯರ ಮಗ ನಾನು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ನ ಚ ತಸ್ಮಾನ್ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ಇದುವರೆಗೆ ನಾವು ಗೀತಾ ಜ್ಞಾನ ಅಭ್ಯಾಸದ 2ನೇ ಅಧ್ಯಾಯವಾದ ಸಾಂಖ್ಯಯೋಗವನ್ನು ಮುಗಿಸಿ 3ನೇ ಅಧ್ಯಾಯವಾದ ಕರ್ಮಯೋಗಕ್ಕೆ ಪ್ರವೇಶ ಮಾಡುತ್ತಿದ್ದೇವೆ. ವ್ಯವಸ್ಥಾತ್ಮಕ ದೃಷ್ಟಿಯಿಂದ 15ನೇ ಅಧ್ಯಾಯವಾದ ಪುರುಷೋತ್ತಮ ಯೋಗದಿಂದ ವಿಶ್ವ ವ್ಯವಸ್ಥೆಯನ್ನೇ ದಿವ್ಯ ವ್ಯವಸ್ಥೆಯನ್ನೇ ತಿಳಿದುಕೊಳ್ಳಬೇಕಾಗಿ ಸಾಂಖ್ಯಯೋಗವನ್ನು ನೋಡಿದೆವು. ಸಾಂಖ್ಯಯೋಗ, ಕರ್ಮಯೋಗ, ಕರ್ಮಜ್ಞಾನ ಯೋಗ, ಸನ್ಯಾಸ ಯೋಗ, ಕರ್ಮಸನ್ಯಾಸ ಯೋಗ, ಧ್ಯಾನ ಯೋಗ, ಹೀಗೆ 6 ಅಧ್ಯಾಯಗಳಲ್ಲಿ ಭಗವಂತನು ಒಬ್ಬ ವ್ಯಕ್ತಿಯನ್ನು ವ್ಯಷ್ಟಿಯ ರೂಪದಲ್ಲಿ ಅಂತರಂಗದ ರಚನೆಗಳನ್ನು ವಿವರಿಸುತ್ತಾ ಆ ವ್ಯಕ್ತಿಯನ್ನು ಸಮಷ್ಟಿಯವರೆಗೆ ಹೊತ್ತುಕೊಂಡು ಹೋಗಿ ಸಮಷ್ಟಿ ರೂಪದಲ್ಲಿ ವಿಶ್ವ ಮತ್ತು ವಿಶ್ವಾತ್ಮನನ್ನು ವಿಶ್ವದೇಹಿಯನ್ನು ವರ್ಣಿಸಿ
ಆ ವಿಶ್ವಾತ್ಮನು ತಾನೇ ಆಗಿದ್ದೇನೆ ಎಂಬುದಾಗಿ ತಿಳಿಸುತ್ತಾ ತನ್ನ ಎಲ್ಲ ಯೋಗ ಶಕ್ತಿಗಳಿಂದ ಅರ್ಜುನನಿಗೆ ಸರ್ವಲೋಕ ಮಹೇಶ್ವರನು ಯಜ್ಞತಪಸ ಭೋಕ್ತಾರನೂ ಆಗಿರುವ ನಾನು ಎಲ್ಲರ ಹೃದಯ ಮಂದಿರದಲ್ಲಿ ವಾಸ ಮಾಡುತ್ತೇನೆ. ಎಲ್ಲ ಜೀವಿಗಳ ಹೃದಯ ಮಂದಿರದಲ್ಲಿ ವಾಸ ಮಾಡುವ ಮೂಲಕ ಜೀವರಾಶಿಗಳನ್ನೇ ಬಲೆಯಂತೆ ಹೆಣೆದಿದ್ದೇನೆ. ಎಲ್ಲವೂ ನನ್ನೊಳಗೆ ಐಕ್ಯವಾಗುತ್ತದೆ. ಎಲ್ಲವೂ ನನ್ನಲ್ಲೇ ಕೇಂದ್ರೀಕೃತವಾಗಿದೆ. ಇಡೀ ವಿಶ್ವದ ವಿಸ್ತಾರವು ಈ ರೀತಿ ನನ್ನಿಂದಲೇ ಆಗುತ್ತಿದೆ. ನಾನೇ ಪರಮಾತ್ಮನಾಗಿ, ಪರಬ್ರಹ್ಮನಾಗಿ, ಪರಮೇಶ್ವರನಾಗಿ ಈ ವಿಶ್ವವನ್ನು ಆಗುಹೋಗುಗಳನ್ನು ನೋಡಿಕೊಳ್ಳುತ್ತಿದ್ದೇನೆ. ಈ ವಿಶ್ವದ ವ್ಯವಸ್ಥೆಯೊಳಗೆ ಧರ್ಮವೇ ಮೂಲಭೂತವಾದ ಆಧಾರ. ಸತ್ಯಂ ವದ ಧರ್ಮಂಚರ ಎಂಬ ವೇದೋಕ್ತಿಯಂತೆ ಪರಬ್ರಹ್ಮ ಸತ್ಯಂ ಮತ್ತು ಪರಬ್ರಹ್ಮನ ಐಕ್ಯತ್ವವನ್ನು ಹೊಂದಲು ಸಾಧಿಸಬೇಕಾದ ಸಕಲ ಜೀವಿಗಳು ಧರ್ಮ ಮಾರ್ಗದಲ್ಲಿಯೇ ಪ್ರವರ್ತಕರಾಗಬೇಕು. ಧರ್ಮವೇ ಪರಮಾತ್ಮನನ್ನು ಸೇರಿಕೊಳ್ಳುವುದಕ್ಕೆ ಇರುವಂತಹ ದಾರಿ. ಪ್ರತಿಯೊಂದು ಜೀವಾತ್ಮನು, ಪ್ರತ್ಯೇಗಾತ್ಮನು, ಭೂತಾತ್ಮನು ಭಗವಂತನೆಡೆಗೆ ಸಾಗುತ್ತಿರುತ್ತಾನೆ. ಇಡೀ ವಿಶ್ವವೇ ಭಗವಂತನ ಕೇಂದ್ರೀಕೃತವಾಗಿ ನಿಂತಿದೆ ಎಂಬುದಾಗಿ ವ್ಯವಸ್ಥೆಯನ್ನು ತಿಳಿಸುತ್ತಾ 12-13 ಅಧ್ಯಾಯಗಳಲ್ಲಿ ಈ ವಿಶ್ವ ಹೇಗೆ ಆಗುಹೋಗುಗಳು ನಡೆದುಕೊಂಡು ಬರುತ್ತಿದೆ, ಅದರೊಳಗೆ ಪರಮಾತ್ಮನ ಪಾತ್ರವೇನು, ಸಕಲ ಜೀವರಾಶಿಗಳ ಪಾತ್ರವೇನು ಮತ್ತು ಯಾವ ಕಾರಣದಿಂದ ಈ ವಿಶ್ವವು ನಿರಂತರವಾಗಿ ಕರ್ಮೋದ್ಯುಕ್ತವಾಗಿದೆ, ಸಕಲ ಜೀವಿಗಳು ಕರ್ಮದಲ್ಲಿ ನಿರತರಾಗಿರುತ್ತಾರೆ, ಆ ಕರ್ಮಕ್ಕೆ ಫಲಗಳು ಉಂಟಾಗುತ್ತವೆ, ಫಲಗಳ ಆಧಾರದ ಮೇಲೆ ಅದನ್ನು ಭೋಕ್ತೃವಾಗಿ ಅನುಭವಿಸಲು ಮತ್ತೆ ಮತ್ತೆ ಕರ್ಮಬಂಧದಿಂದ ಜನ್ಮಗಳನ್ನು ಪಡೆಯುತ್ತಲೇ ಇರುತ್ತಾರೆ. ಹೀಗೆ ವಿಶ್ವವು ಸಕಲ ಜೀವರಾಶಿಗಳಿಂದ 4 ಸ್ತರಗಳಲ್ಲಿ ವ್ಯವಸ್ಥಿತವಾಗಿ ಜೋಡಿಸಲ್ಪಟ್ಟಿದೆ. ದೇವತಾತ್ಮಗಳು, ಮನುಷ್ಯಾತ್ಮಗಳು, ನಂತರದಲ್ಲಿ ಪ್ರಾಣಿವರ್ಗ, ಸಸ್ಯವರ್ಗ, ಹೀಗೆ 4 ಸ್ತರಗಳಲ್ಲಿಯೂ ಸಕಲವೂ ಜೀವರಾಶಿಗಳಿಂದ ತುಂಬಿದೆ. ಈ ಅಚರವಾದಂತಹ ವಿಶ್ವದಲ್ಲಿ, ಪ್ರಪಂಚದಲ್ಲಿ ಚರರೂಪದಲ್ಲಿ, ಜೀವರೂಪದಲ್ಲಿ ಸಕಲ ಜೀವರಾಶಿಗಳು ಕರ್ಮೋದ್ಯುಕ್ತವಾಗಿರುತ್ತದೆ. ಎಲ್ಲವೂ ನನ್ನೆಡೆಗೆ ಬರುತ್ತಿರುತ್ತದೆ ಎಂಬುದಾಗಿ ವಿಶ್ವದ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ತಿಳಿಸಿಕೊಟ್ಟ ಪರಮಾತ್ಮನು 2ನೇ ಅಧ್ಯಾಯವಾದ ಸಾಂಖ್ಯಯೋಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಭೌತಿಕ ದೇಹದ ಒಳಗೆ ಸೂಕ್ಷ್ಮ ದೇಹವೆಂಬುದಾಗಿ, ಲಿಂಗ ಶರೀರವೆಂಬುದಾಗಿಯೂ ಒಂದು ಶರೀರವಿರುತ್ತದೆ. ಆ ಶರೀರದ ಒಳಗೆ ಕಾರಣ ಶರೀರವೆಂಬ ಅಂತಃಕರಣವೂ ಇರುತ್ತದೆ. ಆ ಕಾರಣ ಶರೀರವನ್ನು ಧರಿಸಿರುವಂತಹ ತ್ರಿಮೂರ್ತಿಗಳು ಮಾತ್ರ ಅಂತಃಶರೀರದಲ್ಲಿ ಸದಾಕಾಲ ಇದ್ದುಕೊಂಡು ಇಡೀ ವ್ಯವಸ್ಥೆಯನ್ನೇ ಸೃಷ್ಟಿಸ್ಥಿತಿ ಲಯಗಳೆಂಬ ಪದವಿಗಳಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಎಲ್ಲಕ್ಕೂ ಧರ್ಮವೇ ಸೂತ್ರವಾಗಿದೆ ಮತ್ತು ಎಲ್ಲರೂ ಧರ್ಮಪಥದಲ್ಲಿ ಕರ್ಮಗಳನ್ನು ಆಚರಿಸಬೇಕಾಗಿದೆ ಎಂಬುದಾಗಿ ಭಗವದ್ಗೀತಾ ಸಾರವನ್ನೇ ವ್ಯವಸ್ಥಾತ್ಮಕವಾಗಿ ಕೊಟ್ಟು ಬಿಡುತ್ತಾನೆ. ಈ ಕರ್ಮೋದ್ಯುಕ್ತರಾಗಬೇಕಾಗಿರುವುದಕ್ಕೆ, ಕರ್ಮವನ್ನು ಧರ್ಮದ ಪಥದಲ್ಲಿ ಹೇಗೆ ಮಾಡಬೇಕೆಂಬುದಕ್ಕೆ 3ನೇ ಅಧ್ಯಾಯದಲ್ಲಿ ವಿವರವಾಗಿ ಎಲ್ಲವನ್ನೂ ವರ್ಣಿಸುತ್ತಿದ್ದಾನೆ. ನಾವು ಭಗವದ್ಗೀತೆಯನ್ನು ನೋಡಿದ ಕ್ಷಣ 13 ಅಧ್ಯಾಯಗಳನ್ನು ಓದಿ ತಿಳಿದುಕೊಂಡರೆ ನಮಗೆ ಇಲ್ಲಿ ವ್ಯವಸ್ಥಾತ್ಮಕವಾಗಿ ಯಾವ ರೀತಿ ಬಂದಿದೆ, ವೇದ ಕಾಲಗಳಿಂದಲೂ ಉಪನಿಷತ್ ಕಾಲಗಳಿಂದಲೂ ಈ ಜ್ಞಾನವು ನಮಗೆ ಹೇಗೆ ಬಂದು ಯಾವ ರೀತಿಯಿಂದ ನಮಗೆ ಇವಾಗ ದರ್ಶನವನ್ನು ಕೊಡುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು.
ವ್ಯಾಸರು ಮತ್ತು ಪರಾಶರರು ಅವರುಗಳಿಂದ ಆರಂಭವಾದಂತಹ ಈ ಒಂದು ವೇದ ವಿದ್ಯೆ 4 ಭಾಗಗಳಾಗಿ ವ್ಯಾಸರಿಂದ ರಚಿಸಲ್ಪಟ್ಟು ನಂತರ ಬ್ರಹ್ಮಸೂತ್ರ ಭಾಷ್ಯಗಳು ರಚಿಸಲ್ಪಟ್ಟು ಬ್ರಹ್ಮಕೇಂದ್ರಿತವಾದಂತಹ ಸಿದ್ಧಾಂತಗಳನ್ನು ಜ್ಞಾನವನ್ನು ವ್ಯಾಸರು ಬರೆದಿರುತ್ತಾರೆ. ಅದನ್ನೇ ಪ್ರತಿಪಾದನೆ ಮಾಡುತ್ತಾ ಆದಿಶಂಕರರು 7ನೇ ಶತಮಾನದಲ್ಲಿ ಅದ್ವೈತ ಸಿದ್ಧಾಂತವನ್ನು ಮಂಡಿಸಿ ವ್ಯಾಸಪ್ರಣೀತವಾದಂತಹ ಬ್ರಹ್ಮಸೂತ್ರಗಳಲ್ಲಿಯೂ ವೇದ ಉಪನಿಷತ್ಗಳಲ್ಲಿಯೂ ಬ್ರಹ್ಮ ಜ್ಞಾನವೇ ಕೇಂದ್ರೀಕೃತವಾಗಿದೆ, ಆ ಬ್ರಹ್ಮಜ್ಞಾನದ ಆಧಾರದ ಮೇಲೆಯೇ ಇಡೀ ವಿಶ್ವವು ರಚಿಸಲ್ಪಟ್ಟು ನಡೆಸಲ್ಪಡುತ್ತಿದೆ ಎಂಬುದಾಗಿ ತಮ್ಮ ಒಂದು ಸಿದ್ಧಾಂತವನ್ನು ಪ್ರತಿಷ್ಠಾಪಿಸುತ್ತಾರೆ. ಹಿಂದೆಯೇ ಪ್ರತಿಷ್ಠಾಪಿಸಲ್ಪಟ್ಟದ್ದು ವ್ಯಾಸರಿಂದ ಎಂಬುದಾಗಿ ಪುನಃ ಪ್ರತಿಷ್ಠಾಪನೆಯನ್ನು ತಾವು ಮಾಡಿರುವುದೆಂಬುದಾಗಿಯೂ ಆದಿಶಂಕರರು ಇದಕ್ಕೆ ಒಂದು ಸ್ವರೂಪವನ್ನು ಕೊಡುತ್ತಾರೆ. ಆದರೆ ಶ್ರೀಕೃಷ್ಣನು ಬ್ರಹ್ಮಕೇಂದ್ರಿತವಾದ ಜ್ಞಾನವನ್ನು ಆಗಲಿ ವಿದ್ಯೆಯನ್ನಾಗಲಿ ಗೀತೆಯ 2ನೇ ಅಧ್ಯಾಯದ ಆರಂಭದಲ್ಲಿ ಹೇಳುವುದೇ ಇಲ್ಲ. ಶ್ರೀಕೃಷ್ಣನು ಆರಂಭಿಸಿರುವುದು ಈ ಒಂದು ಅಧ್ಯಾತ್ಮ ಜ್ಞಾನವನ್ನು ಸತ್ ಸತ್ವ ಸತ್ಯ ಎಂಬ ವಸ್ತುವಿನ ಮೂಲ ರೂಪದಿಂದ ವಿಸ್ತರಿಸುತ್ತಾ ಸಕಲವನ್ನು ಶ್ರೀಕೃಷ್ಣ ಪರಮಾತ್ಮನು ಸಾಂಖ್ಯದಿಂದ ಆರಂಭಿಸಿ ಎಲ್ಲ ಅನೇಕಗಳನ್ನು ತಿಳಿಸುತ್ತಾ ಹೋಗುತ್ತಾನೆ. ಏಕವಾದವನ್ನು ಅವನು ಮಂಡಿಸಿಯೇ ಇಲ್ಲ. ಆದರೆ ಶಂಕರರು ಏಕವಾದವನ್ನು ಅದ್ವೈತವಾದವನ್ನು ಪುನಃ ಪ್ರತಿಷ್ಠಾಪಿಸಿದ್ದೇನೆ ಎಂಬುದಾಗಿ ಹೇಳುತ್ತಾ ಈ ರೀತಿ ಜ್ಞಾನ ಭಂಡಾರವನ್ನು ಮುಂದಕ್ಕೆ ಕೊಂಡು ಬಂದಿದ್ದಾರೆ. ಆದರೆ ಈಗ 500 ವರ್ಷಗಳಿಂದ ನಮಗೆ ಶ್ರೀಕೃಷ್ಣನ ಸತ್ಯ ಆಧಾರಿತ ಸತ್ಯ ಕೇಂದ್ರಿತ ಧರ್ಮಪಥಗಳ ಈ ಒಂದು ಜ್ಞಾನವು ಶಂಕರರಿಂದ ಪುನಃ ಪ್ರತಿಷ್ಠಾಪಿಸಲ್ಪಟ್ಟಂತಹ ಅದ್ವೈತವಾದವಾದ ಬ್ರಹ್ಮಸತ್ಯ ಬ್ರಹ್ಮಕೇಂದ್ರಿತ ಎಂಬ ಜ್ಞಾನವು ಈಗಿನ ದಿನಗಳಲ್ಲಿ ಈಗ 500 ವರ್ಷಗಳ ಹಿಂದಿನಿಂದ ಪಾಶ್ಚಾತ್ಯರು ಬಂದ ನಂತರದಲ್ಲಿ ಸತ್ಯಾಧಾರಿತ ಕೇಂದ್ರಿತ ನ್ಯಾಯ ಪದ್ಧತಿಯನ್ನು ಜಾರಿಗೆ ತಂದು ಸತ್ಯವೇ ನ್ಯಾಯಕ್ಕೆ ಆಧಾರ, ನ್ಯಾಯವನ್ನು ಸತ್ಯ ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ನ್ಯಾಯ ಪದ್ಧತಿಯನ್ನು ಒದಗಿಸಬೇಕು ಎಂಬುದಾಗಿ ಈ ವ್ಯವಸ್ಥೆಯನ್ನು ಹಿಂದಿನ ಸಾವಿರಾರು ವರ್ಷಗಳಿಂದ ಬಂದಿರುವಂತಹ ಕೃತಯುಗ ಅಥವಾ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗಗಳಿಂದ ಬಂದಿರುವಂತಹ ಈ ಜ್ಞಾನ ಭಂಡಾರವನ್ನು ಮಿಥ್ಯಾವಾದವೆಂದು ಹೇಳಿ ಸತ್ಯ ಮತ್ತು ಬ್ರಹ್ಮವಾದಗಳನ್ನು ಮಿಥ್ಯೆ ಎಂಬುದಾಗಿ ಪಕ್ಕಕ್ಕೆ ತಳ್ಳಿ ಈಗಿನ 500 ವರ್ಷಗಳಿಂದ ವಿಜ್ಞಾನ ಆಧಾರಿತ ಸತ್ಯ ಆಧಾರಿತ ನ್ಯಾಯ ಪದ್ಧತಿಯನ್ನು ತಂದು ಸಕಲ ದೇಶಗಳಲ್ಲಿಯೂ ಈ ಒಂದು ವ್ಯವಸ್ಥೆ ಈ ರೀತಿಯೇ ನ್ಯಾಯವನ್ನು ಮತ್ತು ಸತ್ಯವನ್ನು ಕೇಂದ್ರವನ್ನಾಗಿಟ್ಟುಕೊಂಡು ನಡೆದುಕೊಂಡು ಬರುತ್ತಿದೆ. ಆದರೆ ಇದು ಬ್ರಹ್ಮವಾದವನ್ನು ಒಪ್ಪದೇ ಇರುವ ಕಾರಣದಿಂದ ಅವುಗಳನ್ನು ಮಿಥ್ಯೆ ಎಂದು ಹೇಳಿದುದರಿಂದ ಮತ್ತು ಈ 500 ವರ್ಷಗಳಿಂದ ಬಂದಿರುವಂತಹ ಮೂಲ ರೂಪವು ಅಬ್ರಹ್ಮವಾದಿಗಳಾದುದರಿಂದ ಅಬ್ರಹ್ಮವಾದಿಗಳ ದೆಸೆಯಿಂದ ಕಾರಣದಿಂದ ಈಗಿನ ಸತ್ಯ ಮತ್ತು ನ್ಯಾಯ ಪದ್ಧತಿಗಳು ಜಾರಿಯಲ್ಲಿದೆ. ಆದರೆ ಸತ್ಯವೆಂಬುದು ಸನಾತನ ಧರ್ಮದಲ್ಲಿ ಹೇಳಿರುವ ಶ್ರೀಕೃಷ್ಣನು ಹೇಳಿರುವ ಪ್ರತಿಪಾದಿಸುವ ರೀತಿಯಲ್ಲಿ ಇಲ್ಲವೇ ಇಲ್ಲ. ಇದು ವ್ಯಾವಹಾರಿಕ ಸತ್ಯವಾಗಿ ಮಾತ್ರ ಉಳಿದಿದೆ. ಆದಿಶಂಕರರು ಪಾರಮಾರ್ಥಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪಾರಿಭಾಷಿಕ ಸತ್ಯ ಎಂಬುದಾಗಿ 3 ಸ್ತರಗಳನ್ನು ಸತ್ಯದಲ್ಲಿ ವಿಮರ್ಶೆ ಮಾಡಿ ಪೂರ್ಣ ಜ್ಞಾನವನ್ನು ಕರುಣಿಸಿರುವಂತಹ ಈ ಸಂದರ್ಭದಲ್ಲಿ ಕೇವಲ ವ್ಯಾವಹಾರಿಕ ಸತ್ಯವನ್ನು ಕೇಂದ್ರವನ್ನಾಗಿಟ್ಟುಕೊಂಡು ಈ ಇಂದಿನ ಜಗತ್ತು ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ,
ನಡೆಸುತ್ತಿದೆ. ಆದರೆ ಆ ಸತ್ಯವೆಂಬ ಕೇಂದ್ರಿತವಾದ ವಸ್ತು ವ್ಯಾವಹಾರಿಕ ಸತ್ಯವಾಗಿ ಅದು ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ತನ್ನ ರೂಪವನ್ನೇ ಸಂಪೂರ್ಣವಾಗಿ ವಿಕೃತಗೊಳಿಸಿಕೊಂಡು ಈಗ ಬರೀ ಸುಳ್ಳು ಮತ್ತು ನಟನೆಗಳ ಆಧಾರದ ಮೇಲೆ ಎಲ್ಲ ಪದ್ಧತಿಗಳು ವ್ಯವಸ್ಥೆಯು ನಡೆಯುತ್ತಿದೆ. ಇದು ವ್ಯವಸ್ಥಾಧಾರಿತವಾದಂತಹ ಜ್ಞಾನ. ಇಂದಿನ ವ್ಯವಸ್ಥೆಗೂ ಅಂದಿನಿಂದ ಬಂದ ವ್ಯವಸ್ಥೆಗಳಿಗೂ ಅರ್ಥಾಂತರ ಸಂಬಂಧವೇ ಇಲ್ಲ. ಇಂತಹ ಒಂದು ವ್ಯವಸ್ಥೆಯಿಂದ ಸುಳ್ಳು ಮತ್ತು ನಟನೆಗಳಿಂದ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಶ್ರೀಕೃಷ್ಣ ಹೇಳಿರುವ ಸತ್ಯವನ್ನು, ಪಾರಮಾರ್ಥಿಕ ಸತ್ಯವೆಂಬುದಾಗಿ ಹೇಳಿರುವ ಶಂಕರರ ಮಾತನ್ನು ನಾವು ನಿತ್ಯ ಜೀವನದಲ್ಲಿ ಎಲ್ಲಿಯೂ ಕಾಣಸಿಗುವುದಿಲ್ಲ. ಈಗ ಕಾಣಸಿಗುವುದು ಕೇವಲ ಸತ್ಯವೆಂಬ ಹೆಸರಿನ ರೂಪಾಂತರವಾಗಿರುವಂತಹ ವಿಕೃತ ಸತ್ಯ, ಎಂದರೆ ಬರೀ ಸುಳ್ಳು, ಮೋಸ, ವಂಚನೆ ಇವುಗಳಿಂದ ತುಂಬಿರುವಂತಹ ಪದ್ಧತಿ ವ್ಯವಸ್ಥೆಯನ್ನು ನಾವು ನಡೆಸಿಕೊಂಡು ಬರುತ್ತಿದ್ದೇವೆ. ಇಲ್ಲಿ ಸತ್ಯ ಶೋಧನೆಗೆ ಅವಕಾಶವೇ ಇಲ್ಲ. ಸತ್ಯವನ್ನು ಸತ್ಯವಲ್ಲ ಎಂಬುದನ್ನು ವಾದ ಮಾಡುವಂತಹ ಪರಿಪಾಠವೂ ಇಲ್ಲ. ಸುಳ್ಳನ್ನು ಆರೋಪಿಸಿ ಆ ಸುಳ್ಳನ್ನು ವಾದಗಳಿಂದ ಇಲ್ಲವೆಂಬುದಾಗಿ ನಿರ್ಧರಿಸಿ ನಿಷ್ಕರ್ಷೆ ಮಾಡಿ ನ್ಯಾಯವನ್ನು ಒದಗಿಸಲಾಗುತ್ತಿದೆ. ಆದುದರಿಂದಲೇ ಸತ್ಯವನ್ನು ಆಧರಿಸದೇ ಇರುವುದರಿಂದ ಈಗಿನ ವ್ಯವಸ್ಥೆ ಸರ್ವನಾಶಕ್ಕೆ ಕಾರಣವಾಗುತ್ತಿದೆ. ಪುರುಷನೂ ಪ್ರಕೃತಿಯು ಇಬ್ಬರೂ ತಮ್ಮ ಅವಸ್ಥೆಯಿಂದ ಭ್ರಷ್ಟರಾಗುತ್ತಿದ್ದಾರೆ. ಈ ಒಂದು ಭ್ರಷ್ಟ ವ್ಯವಸ್ಥೆ ನಮಗೆ ಹಿಂದಿನ ಆ ಸುವ್ಯವಸ್ಥಿತವಾಗಿ ನಡೆದುಕೊಂಡು ಬಂದಂತಹ ಸಾವಿರಾರು ವರ್ಷಗಳ ಕಾಲವನ್ನು ಅಳೆಯಲೂ ಆಗುವುದಿಲ್ಲ, ತಿಳಿದುಕೊಳ್ಳಲೂ ಆಗುವುದಿಲ್ಲ, ನಂಬಲೂ ಆಗುವುದಿಲ್ಲವೆಂಬ ಸ್ಥಿತಿಗೆ ಎಲ್ಲರೂ ತಲುಪಿದ್ದೇವೆ. ಅದನ್ನೇ ವ್ಯವಸ್ಥಾತ್ಮಕವಾಗಿ ನಾವು ನೋಡಬೇಕಾಗಿರುವುದು. ಇಂತಹ ವ್ಯವಸ್ಥೆಯಲ್ಲಿ ಕರ್ಮಗಳಿಗೆ ಫಲಗಳನ್ನು ನ್ಯಾಯ ರೂಪದಲ್ಲಿ ಕರುಣಿಸುವಂತಹ ಇಂದಿನ ಸರ್ಕಾರಗಳು ನ್ಯಾಯದ ಸುತ್ತಲೂ ತಿರುಗುತ್ತಲೇ ಇವೆ. ಯಾವುದೂ ಸರಿಯಾದ ಪರಿಕ್ರಮದಲ್ಲಿಲ್ಲ, ಎಲ್ಲ ಅಪರಿಕ್ರಮಗಳೇ ಆಗಿ ಉಂಟಾಗಿದೆ. ಹೀಗಿರುವಾಗ ಇಂತಹ ನ್ಯಾಯದಿಂದ ಸತ್ಯವನ್ನು ನಿರ್ದೇಶ ಮಾಡುವುದಾಗಲಿ, ನಿಷ್ಕರ್ಷೆ ಮಾಡುವುದಾಗಲಿ, ಸಾಕ್ಷಾತ್ಕರಿಸಿಕೊಳ್ಳುವುದಾಗಲಿ ಸಾಧ್ಯವೇ ಆಗುವುದಿಲ್ಲ. ಆದ್ದರಿಂದ ಸತ್ಯ, ಬ್ರಹ್ಮಸತ್ಯ, ಪರಮಾತ್ಮ ಸತ್ಯ, ದೇವಸತ್ಯಗಳೆಂಬುದು ಸುಳ್ಳು ಎಂಬುದಾಗಿಯೇ ವಾದವನ್ನು ಮಾಡುತ್ತಾರೆ. ಎಲ್ಲವೂ ಮಿಥ್ಯೆಗಳಾಗಿದೆ. ಮಿಥ್ಯೆ ಎಂಬ ಪದವನ್ನು ಸರಿಯಾದ ರೀತಿಯಲ್ಲಿ ಯಾರೂ ಅರ್ಥೈಸದೆ ಮಿಥ್ಯೆ ಎಂದರೆ ಸುಳ್ಳು ಎಂಬುದಾಗಿಯೂ ಹೇಳಿಬಿಡುತ್ತಾರೆ. ಸತ್ಯವೇ ಬೇರೆ, ಅಸತ್ಯವೇ ಬೇರೆ, ಮಿಥ್ಯವೇ ಬೇರೆ. ಸತ್ಯವೆಂದರೆ ಸೂರ್ಯ ಚಂದ್ರರೋಪಾದಿಯಲ್ಲಿ, ಗ್ರಹ ತಾರೆಗಳ ಉಪಾಧಿಯಲ್ಲಿ ಮತ್ತು ಭೂಮಂಡಲದ ರೀತಿಯಲ್ಲಿ, ರೂಪದಲ್ಲಿ ಕಣ್ಣಿಗೆ ಕಾಣಿಸುತ್ತಿರುವಂತಹ ಎಲ್ಲವೂ ಸತ್ಯವು. ಆ ಸತ್ಯವನ್ನು ಸತ್ಯ ಎಂದು ತಿಳಿದುಕೊಳ್ಳಬೇಕು. ಯಾವುದು ಇಲ್ಲವೋ, ಕಾಲದೇಶಗಳ ಚೌಕಟ್ಟಿನಲ್ಲಿ ಶಾಶ್ವತವಲ್ಲವೋ ಅವುಗಳನ್ನು ಅಸತ್ಯವೆಂಬುದನ್ನಾಗಿ ತಿಳಿದುಕೊಳ್ಳಬೇಕು. ಈ ಸತ್ಯ ಮತ್ತು ಅಸತ್ಯಗಳನ್ನು ತಿಳಿದುಕೊಳ್ಳುವುದು ಪ್ರತಿಯೊಂದು ಪ್ರಾಣಿಯ ಬುದ್ಧಿಶಕ್ತಿಯ ಸಹಾಯದಿಂದ. ಆ ಬುದ್ಧಿಶಕ್ತಿಯಲ್ಲಿ ಉಂಟಾಗುವ ಭಾವಗಳಿಂದ ಈ ಪ್ರಪಂಚವನ್ನು, ಎಲ್ಲ ವಿಷಯ ವಸ್ತುಗಳನ್ನು ನಾವು ತಿಳಿದುಕೊಳ್ಳುತ್ತಿರುವುದರಿಂದ ಆ ಬುದ್ಧಿಯ ಸಹಾಯದಿಂದ ತಿಳಿದುಕೊಳ್ಳುವಂತಹ ವಸ್ತುವೇ, ವಿಷಯವೇ ಮಿಥ್ಯೆ ಎಂದೆನಿಸಿಕೊಳ್ಳುತ್ತದೆ.
ಈ ಮಿಥ್ಯೆಯನ್ನು ಮನುಷ್ಯ ಬುದ್ಧಿಗೆ ಜೋಡಾವಣೆ ಮಾಡಬೇಕು, ಆತ್ಮ ಪರಮಾತ್ಮರಿಗೆ ಜೋಡಾವಣೆ ಮಾಡಬಾರದು. ಆತ್ಮ ಪರಮಾತ್ಮರಿಗೆ ಜೋಡಾವಣೆ ಮಾಡುವಂತಹ ಸತ್ಯವಸ್ತು ಮತ್ತು ಮನುಷ್ಯ ಬುದ್ಧಿಗೆ ಜೋಡಾವಣೆ ಮಾಡಲ್ಪಡುವಂತಹ ಈ ಮಿಥ್ಯ ವಸ್ತು, ಇವುಗಳೆರಡನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಸತ್ಯ ಮಿಥ್ಯೆಗಳನ್ನಷ್ಟೇ ವಾದ ವಿವಾದಗಳ ಮೂಲಕ ನಿಷ್ಕರ್ಷೆ ಮಾಡಿಕೊಂಡು ಅಹಿಂಸಾ ಮಾರ್ಗದಿಂದ ಸತ್ಯ ಪದ್ಧತಿಯನ್ನು, ಸತ್ಯಾಗ್ರಹವನ್ನು ಮನುಷ್ಯನು ಮಾಡಿಕೊಂಡು ಬಂದರೆ ಅವನ ಬುದ್ಧಿಯೋಗವು ಮಿಥ್ಯೆಯು ಸರಿಯಾದ ರೀತಿಯಲ್ಲಿರುತ್ತದೆ. ಮಿಥ್ಯೆ ಎಂದರೆ ಸುಳ್ಳಲ್ಲ, ಮಾಯೆಯೂ ಅಲ್ಲ. ಮನುಷ್ಯನ ಬುದ್ಧಿಶಕ್ತಿಯಲ್ಲಿ ಇರುವಂತಹ ಎಲ್ಲ ರೀತಿಯ ದ್ರವ್ಯ ವ್ಯಾಪಾರಗಳು, ಈ ದ್ರವ್ಯವನ್ನಾಗಲಿ ದ್ರವ್ಯ ವ್ಯಾಪಾರವನ್ನಾಗಲಿ ಮಿಥ್ಯೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಮಿಥ್ಯಾ ಪ್ರಪಂಚ ಈ ಜಗತ್ತು. ಇದರೊಳಗೆ ಸತ್ಯವೆಂಬುದಾಗಿ ಸೂರ್ಯನನ್ನು, ಚಂದ್ರನನ್ನು, ತಾರಾಮಂಡಲಗಳನ್ನು ನಾವು ಕಾಣಬೇಕು. ಅವುಗಳೆಲ್ಲವೂ ಸತ್ಯವಾದಂಥದ್ದು. ಈ ರೀತಿ ಈ ವ್ಯವಸ್ಥೆಯನ್ನು ನಾವು ಅರ್ಥ ಮಾಡಿಕೊಂಡು ಶ್ರೀಕೃಷ್ಣನು ಹೇಳಿರುವ ಸಾಂಖ್ಯಯೋಗದ ಬ್ರಹ್ಮಸತ್ಯದ, ಪರಬ್ರಹ್ಮಸತ್ಯದ ವಿಷಯಗಳನ್ನು ಮನನ ಮಾಡಿಕೊಂಡು ಕರ್ಮಯೋಗವನ್ನು ಮಾಡಲು ಯಾವ ರೀತಿ ಉಪಕ್ರಮಿಸಬೇಕೆಂಬುದನ್ನಾಗಿ ಪರಮಾತ್ಮನು 3ನೇ ಅಧ್ಯಾಯವನ್ನು ಆರಂಭಿಸುತ್ತಾನೆ. ಜ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಂ ಎಂಬುದಾಗಿ ಅರ್ಜುನನ ಪ್ರಶ್ನೆ ಆರಂಭವಾಗುತ್ತದೆ. ಸಂಪೂರ್ಣ ಜ್ಞಾನವನ್ನು ಕೊಟ್ಟ ಪರಮಾತ್ಮನು ಅರ್ಜುನನಿಗೆ ಕರ್ಮದ ವಿಷಯದಲ್ಲಿ ಯಾವುದೇ ವಿಚಾರಗಳನ್ನು ಜಾಸ್ತಿಯಾಗಿ ತಿಳಿಸದೆ, ವಿವರಣೆಯನ್ನು ಕೊಡದೇ ಇರುವುದರಿಂದ ಅರ್ಜುನನು ಬ್ರಾಹ್ಮೀ ಸ್ಥಿತಿಯನ್ನಾಗಲಿ, ಸಮಾಧಿ, ಸ್ಥಿತಪ್ರಜ್ಞ ಮತ್ತು ಋಷಿಮುನಿ ಇವುಗಳ ವಿಷಯಗಳಲ್ಲೇ ಆಗಲಿ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಂಡು ಕರ್ಮದ ವಿಷಯದಲ್ಲಿ ಏನನ್ನು ಹೇಳವೇ ಇಲ್ಲವಲ್ಲ ಎಂಬುದಾಗಿ, ಜ್ಞಾನವೇ ಕರ್ಮಕ್ಕಿಂತ ಶ್ರೇಷ್ಠವಾದುದು ಎಂಬುದಾಗಿ ಇದುವರೆಗೆ ಹೇಳಿದೆಯಲ್ಲ ಪರಮಾತ್ಮ ಕೃಷ್ಣ. ಹಾಗಿದ್ದ ಮೇಲೆ ನನ್ನನ್ನು ಯಾಕೆ ಇಂಥ ಘೋರವಾದ ಕರ್ಮಕ್ಕೆ ನಿಯೋಜಿಸುತ್ತಿರುವೆ? ಜ್ಞಾನ ಮಾರ್ಗವನ್ನು ನನಗೆ ಬೋಧಿಸಿದೆಯಲ್ಲವೇ? ಬ್ರಾಹ್ಮೀ ಸ್ಥಿತಿಯನ್ನು ತಲುಪಬೇಕೆಂಬುದಾಗಿ ಹೇಳಿದೆಯಲ್ಲವೇ? ಅಂತಹ ಸಾಧನೆಗಳನ್ನು ತಪಸ್ಸಿನಿಂದ ಆಚರಿಸಬಹುದು, ಯಜ್ಞದಾನಗಳಿಂದ ಆಚರಿಸಬಹುದು ಎಂಬುದಾಗಿ ನಾನು ತಿಳಿದುಕೊಂಡೆ. ಅಧ್ಯಾತ್ಮ ಕರ್ಮಗಳೇ ಬೇರೆ, ಇಲ್ಲಿ ನಾನು ಮಾಡುವ ಯುದ್ಧ ಕರ್ಮವೇ ಬೇರೆ. ಇಂತಹ ಘೋರವಾಗಿರುವ ಯುದ್ಧ ಕರ್ಮಕ್ಕೆ ನನ್ನನ್ನು ಏಕೆ ತಳ್ಳುತ್ತಿದ್ದೀಯೇ? ಎಲೈ ಜನಾರ್ದನ, ಕರ್ಮಕ್ಕಿಂತ ಜ್ಞಾನವು ಉತ್ತಮವೆಂದು ನಿನ್ನ ಅಭಿಪ್ರಾಯವಾದ ಮೇಲೆ ನನ್ನನ್ನು ಘೋರವಾದ ಈ ಕರ್ಮದಲ್ಲಿ ಏಕೆ ತೊಡಗಿಸುತ್ತಿರುವೆ? ವಿರುದ್ಧವಾದ ಅರ್ಥಗಳು ಉಳ್ಳಂತಹ ಈ ನಿನ್ನ ಮಾತಿನಿಂದ ನನ್ನ ಬುದ್ಧಿಯು ಭ್ರಾಂತಿಗೊಳ್ಳುತ್ತಿದೆ. ಯಾವುದರಿಂದ ನಾನು ಶ್ರೇಯಸ್ಸನ್ನು ಹೊಂದಬೇಕು? ಒಂದನ್ನು ಮಾತ್ರ ನಿಶ್ಚಯವಾಗಿ ಹೇಳು. ಕರ್ಮವನ್ನು ಮಾಡಬೇಕೋ, ಜ್ಞಾನವನ್ನು ಸಂಪಾದಿಸಿ ಸಾಧನೆಗಳನ್ನು ಮಾಡಬೇಕೋ ಎಂಬುದಾಗಿ 2 ಪ್ರಶ್ನೆಗಳ ಮೂಲಕ, 2 ಶ್ಲೋಕಗಳ ಮೂಲಕ ಅರ್ಜುನನು ಕರ್ಮ ಮತ್ತು ಜ್ಞಾನಗಳ ವಿಷಯದಲ್ಲಿ ಪ್ರಶ್ನೆಯನ್ನು ಹಾಕುತ್ತಾನೆ. ಪರಮಾತ್ಮನು ಬ್ರಾಹ್ಮೀ ಸ್ಥಿತಿಯನ್ನು ವರ್ಣಿಸಿದ ಸಾಂಖ್ಯಯೋಗದ ಕೊನೆಯ ಶ್ಲೋಕದಲ್ಲಿ ಏಷ ಬ್ರಾಹ್ಮೀ ಸ್ಥಿತಿ ಪಾರ್ಥ ನ ಏನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣಮೃಚ್ಛತಿ. ಪ್ರತಿಯೊಂದು ಜೀವಾತ್ಮನು ಇದು ಬ್ರಹ್ಮದಲ್ಲಿ ನೆಲೆ ನಿಲ್ಲುವಂತಹ ಅಥವಾ ಪುರುಷನಲ್ಲಿ ನಿಲ್ಲುವಂತಹ ಬ್ರಾಹ್ಮೀ ಸ್ಥಿತಿಯು, ಇದನ್ನು ಯಾರು ಹೊಂದಿದರೂ ಮರುಳಾಗುವುದಿಲ್ಲ, ಭ್ರಾಂತಿಯಾಗುವುದಿಲ್ಲ.
ಅದರಲ್ಲೂ ಕೊನೆಯ ವಯಸ್ಸಿನಲ್ಲಿ ಅಂತ್ಯಕಾಲದಲ್ಲಿ ದೇಹವನ್ನು ಬಿಡುವಾಗಲೂ ಬ್ರಹ್ಮನಿರ್ವಾಣವನ್ನೇ ಹೊಂದುತ್ತಾರೆ. ಬ್ರಹ್ಮನಿರ್ವಾಣವನ್ನು ಹೊಂದುತ್ತಾರೆಂದರೆ ಸ್ಥೂಲ ಶರೀರವನ್ನಾಗಲಿ ಸೂಕ್ಷ್ಮ ಶರೀರವನ್ನಾಗಲಿ ಕಳೆದುಕೊಂಡು ಕಾರಣ ಶರೀರವನ್ನು ತ್ಯಾಗ ಮಾಡಿ ಬ್ರಹ್ಮನಿರ್ವಾಣವನ್ನು ಉಂಟು ಮಾಡಿಕೊಳ್ಳುತ್ತಾರೆ. ಆತ್ಮನಿರ್ವಾಣವಾಗುತ್ತದೆ. ಅದು ಪುರುಷ ನಿರ್ವಾಣವಾಗುತ್ತದೆ. ಅದೇ ಕೈವಲ್ಯ, ನಿರ್ಗುಣ ನಿರಾಕಾರ ಪರಬ್ರಹ್ಮನಲ್ಲಿ ಐಕ್ಯತ್ವ ಎಂಬುದಾಗಿ ಬ್ರಾಹ್ಮೀ ಸ್ಥಿತಿಯನ್ನು ಪರಮಾತ್ಮನು ಬ್ರಹ್ಮನಿರ್ವಾಣ ಎಂಬ ಪದದಿಂದ ವಿವರಣೆಯನ್ನು ಕೊಡುತ್ತಿದ್ದಾನೆ. ಹೀಗೆ ಸಾಂಖ್ಯಯೋಗವನ್ನು ಮುಗಿಸಿದ ಮೇಲೆ ಅರ್ಜುನನಿಗೆ ನಾನೂ ಕೈವಲ್ಯವನ್ನು ಬ್ರಹ್ಮನಿರ್ವಾಣವನ್ನು ಹೊಂದಬೇಕೆಂಬ ಆಸೆ ಉಂಟಾಗಿರುವುದರಿಂದ ಮತ್ತೆ ಕರ್ಮಕ್ಕೆ ನನ್ನನ್ನು ಯುದ್ಧ ಕರ್ಮಕ್ಕೆ ತಳ್ಳುತ್ತಿರುವುದರಿಂದ ಇವೆರಡರಲ್ಲಿ ಯಾವುದು ಶ್ರೇಷ್ಠವಾದುದು ಎಂಬುದನ್ನು ನನಗೆ ತಿಳಿಸಿಕೊಡು ಪರಮಾತ್ಮ. ನಾನು ಇನ್ನೂ ಅನಿಶ್ಚಯವಾಗಿರುವಂತಹ ಅನುಮಾನಗಳಿಂದ ತುಂಬಿರುವಂತಹ ಸಂದೇಹಗಳನ್ನು ಹೊಂದಿರುವಂತಹ ಮನೋಸ್ಥಿತಿಯಲ್ಲಿಯೇ ಇದ್ದೇನೆ. ಯಾವುದನ್ನು ಆರಿಸಿಕೊಳ್ಳಲಿ, ನೀನೇ ದಾರಿ ತೋರಿಸು ಎಂಬುದಾಗಿ ಅರ್ಜುನನು ಈ 2 ಶ್ಲೋಕಗಳಿಂದ ಪ್ರಶ್ನೆಗಳನ್ನು ಹಾಕಿದ್ದಾನೆ. ಪರಮಾತ್ಮನು ಇದಕ್ಕೆ ಉತ್ತರವಾಗಿ ಅರ್ಜುನನು ಯುದ್ಧ ಕರ್ಮವನ್ನು ಯಾಕೆ ಮಾಡಬೇಕೆಂಬುದಾಗಿ ಮುಂದಿನ ಶ್ಲೋಕಗಳಲ್ಲಿ ವರ್ಣಿಸುತ್ತಾನೆ. ಇಂದು ಇಲ್ಲಿಗೆ ನಿಲ್ಲಿಸಿರೋಣ. ಶ್ರೀಕೃಷ್ಣಾರ್ಪಣಮಸ್ತು.